ಆಂಧ್ರ ಉಪ್ಪಿನಕಾಯಿ ಅಂತಂದ್ರೆ ಯಾರು ಬಾಯಲ್ಲಿ ನೀರು ಬರಲ್ಲ ಹೇಳಿ, ಎಲ್ಲರೂ ಸಖತ್ ಇಷ್ಟಪಡ್ತಾರಲ್ವಾ. ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಆಂಧ್ರ ಸ್ಟೈಲ್ನಲ್ಲಿ ಟೊಮೊಟೊ ಉಪ್ಪಿನಕಾಯಿ ಹಾಕೋದು ನೋಡೋಣ. ಉಪ್ಪು ಖಾರ ಹುಳಿ ಎಲ್ಲ ಇದೇ ಅಳತೆನಲ್ಲಿ ಹಾಕಿದ್ರೆ 3 ತಿಂಗಳಲ್ಲ 6 ತಿಂಗಳಲ್ಲ ವರ್ಷ ಇಟ್ಟರು ಕೆಡಲ್ಲ. ಸೊ ಮಾಡೋದು ನೋಡೋಣ ಬನ್ನಿ. ಉಪ್ಪಿನಕಾಯಿಗೆ ನಾನು 2.5 kg ಅಷ್ಟು ಟೊಮೊಟೊ ತಗೊಂಡಿದ್ದೀನಿ. ನಾಟಿ ಟೊಮೊಟೊ ಚೆನ್ನಾಗಿ ಹಣ್ಣಾಗಿದೆ. ಚೆನ್ನಾಗಿ ಇದನ್ನ ತೊಳೆದು ಬಿಟ್ಟು ಒಣಗಿಸಿ ಒರೆಸಿ ಇಟ್ಕೋಬೇಕು. ಆರದ್ಮೇಲೆ ಒಂದು ಬಟ್ಟೆನಲ್ಲಿ, ಕಾಟನ್ ಬಟ್ಟೆನಲ್ಲಿ ಒರೆಸಿ ಇಟ್ಕೊಳ್ಳಿ. ಸ್ವಲ್ಪ ತೇವಾಂಶ ಇದ್ರೂ ಬೇಗ ಹಾಳಾಗುತ್ತೆ ಉಪ್ಪಿನಕಾಯಿ. ಹಾಗಾಗಿ ನೀವು ಯಾವುದೇ ಉಪ್ಪಿನಕಾಯಿ ಹಾಕುವಾಗೂ ಅಷ್ಟೇನೆ, ಚಾಕು ಆಗ್ಲಿ ಮಣೆ ಆಗ್ಲಿ ಅಥವಾ ಕೈ ಆಗ್ಲಿ ತೇವಾಂಶ ಇರಬಾರ್ದು. ಚೆನ್ನಾಗಿ ಒಣಗಿಸಿ ಮತ್ತೆ ಒರೆಸಿ ಯೂಸ್ ಮಾಡ್ಕೊಳ್ಳಿ. ಉಪ್ಪಿನಕಾಯಿ ತುಂಬಾ ದಿನ ಇರುತ್ತೆ. ಈ ತರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಉಪ್ಪಿನಕಾಯಿಗೆ ಅಳತೆ ಮಾಡಿ ಇಟ್ಕೊಳ್ಳಿ. ಹುಣಸೆ ಹಣ್ಣು ಕೂಡ ಇದನ್ನು ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡಿದ್ದೆ ನೋಡಿ. 1 kg ಟೊಮೆಟೊಗೆ 1 ಹಿಡಿಯಷ್ಟು ಕರೆಕ್ಟಾಗಿ ಉಂಡೆ ಮಾಡಿದ್ರೆ ಒಂದು ದಪ್ಪದ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣ ಇಟ್ಕೋಬೇಕು. ನಾನಿಲ್ಲಿ 2.5 kg ಆದ್ರಿಂದ 2.5 ಹಿಡಿಯಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ. ಫಸ್ಟ್ ಯಾವ ಪಾತ್ರೆನಲ್ಲಿ ನೀವು ಉಪ್ಪಿನಕಾಯಿ ಹಾಕೋಬೇಕು ಅನ್ಕೊಂಡಿದ್ದೀರಾ, ಕಟ್ ಮಾಡಿರೋ ಅಂತ ಹೋಳ್ಗಳನ್ನೆಲ್ಲ ಟೊಮೊಟೊ ಎಲ್ಲ ಆ ಪಾತ್ರೆಗೆ ಹಾಕೊಂಡು ಉಪ್ಪು ಅರಿಶಿನದಲ್ಲೇ ನೆನೆಸಿಟ್ಕೋಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ಅರಿಶಿನ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡು ಉಪ್ಪು ಅರಿಶಿನದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಈ ತರ ಪಾತ್ರೆನಲ್ಲೇ ಕುಲುಕ್ಬಿಟ್ಟು ಇಡೀ ನೆನಿಲಿ. ಇದು ಉಪ್ಪು ಅರಿಶಿನದಲ್ಲಿ ನೆನಿಲಿ 1 ಗಂಟೆ ಬಿಟ್ರು ಆಯ್ತು. ಚೆನ್ನಾಗಿ ಟೊಮೊಟೊ ಎಲ್ಲ ನೀರ್ ಬಿಡುತ್ತೆ. ಆ ನೀರ್ನಲ್ಲೇ ಹುಣಸೆ ಹಣ್ಣ ನೆನೆಸಿಟ್ಕೋಬೇಕು. 1 ಗಂಟೆ ಆದ್ಮೇಲೆ ಇದ್ರಲ್ಲಿ ನೀರ್ ಬರುತ್ತಲ್ಲ, ಇದನ್ನ ಶೋಧಿಸ್ಬಿಟ್ಟು ಇದ್ರಲ್ಲೇ ಹುಣಸೆ ಹಣ್ಣು ನೆನೆಸಿಟ್ಕೊಳ್ಳಿ. ಮುಂಚೆ ಎಲ್ಲ ಏನ್ ಮಾಡ್ತಿದ್ದೆ ಅಂದ್ರೆ ಈ ಹೋಳ್ಗಳನ್ನ ಬಿಸಿಲಿನಲ್ಲಿ ಒಣಗಿಸ್ತಿದ್ರು. 3 ದಿನ ಒಣಗಿಸ್ತಿದ್ರು ಚೆನ್ನಾಗಿ ಉರಿ ಬಿಸಿಲಿನಲ್ಲಿ. ಬೆಳಗ್ಗೆ ಆರಾಕಿ ಸಾಯಂಕಾಲದವರೆಗೂ ಒಣಗಿಸಿ ಮತ್ತೆ ಇದೇ ನೀರ್ನಲ್ಲಿ ನೆನೆಸ್ತಿದ್ರು. ನಿಮ್ಗೆ ಮಾಡಕ್ ಆಗುತ್ತೆ ಅಂದ್ರೆ ಆತರ ಕೂಡ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಅಥವಾ ಇನ್ಸ್ಟೆಂಟ್ ಆಗ್ಬೇಕು ಅಂದ್ರೆ ಈ ತರ ಕೂಡ ಮಾಡ್ಕೋಬಹುದು. ಹುಣಸೆ ಹಣ್ಣೆಲ್ಲ ಈ ಟೊಮೊಟೊ ನೀರ್ನಲ್ಲಿ ನೆನೆಸಿಟ್ಕೊಳ್ಳಿ. 1 ಅರ್ಧ ಗಂಟೆ ನೆಂದ ಮೇಲೆ ಟೊಮೆಟೊನ ಬೇಯಕ್ಕೆ ಇಟ್ಕೋಬೇಕು. ಮೀಡಿಯಂ ಉರಿನಲ್ಲಿ ಈ ತರ ಬೇಯಕ್ಕೆ ಇಟ್ಕೊಳ್ಳಿ. 1 10 ನಿಮಿಷ 1/4 ಗಂಟೆ ಬೇಯಿಸ್ಕೊಳ್ಳಿ. ಅದಾದ್ಮೇಲೆ ಹುಣಸೆ ಹುಳಿ ಹಾಕೊಳ್ಳಿ. ಟೊಮೆಟೊ ಎಲ್ಲ ಬೇಯೋವರೆಗೂ ಬೆಂದ ಮೇಲೆ ನೀವು ಹುಣಸೆ ಹುಳಿ ಹಾಕೊಂಡ್ರೆ ಅದು ಹುಣಸೆ ಹಣ್ಣು ಟೇಸ್ಟೇ ಬರುತ್ತೆ ಉಪ್ಪಿನಕಾಯಿ. ನೋಡಿ, ಇದು 3/4 ಗಂಟೆ ಆಗಿದೆ. ಚೆನ್ನಾಗಿ ಹುಳಿ ಎಲ್ಲ ನೆಂದಿದೆ. ಇದಕ್ಕೆ ಮತ್ತೆ ಇನ್ನ ಎಕ್ಸ್ಟ್ರಾ ನೀರೇನು ಹಾಕೊಳಕ್ ಹೋಗ್ಬಾರ್ದು. ನೀರ್ ಕೈಯಲ್ಲಿ ಕೂಡ ಮುಟ್ಟಕ್ ಹೋಗ್ಬೇಡಿ. ಚೆನ್ನಾಗಿ ಹುಣಸೆ ಹುಳಿ ಎಲ್ಲ ಕಿವುಚ್ಬಿಟ್ಟು ಈ ತರ ಶೋಧಿಸ್ಕೊಂಡು ಇಟ್ಕೋಬೇಕು. ಈ ತರ ಗಟ್ಟಿಗೆ ಹುಣಸೆ ಹುಳಿ ಬಂದಿದೆ ನೋಡಿ. ಇದೊಂದು 1/4 ಗಂಟೆಯಿಂದ ಕುದೀತಿದೆ. ಇವಾಗ ಹುಣಸೆ ಹುಳಿನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಲಿಡ್ ನ ಕ್ಲೋಸ್ ಮಾಡಿದ್ರು ನೀರ್ ಬೇಗ ಹಿಂಬ್ರಲ್ಲ. ಸೊ ನೀವು ಹಾಗೆ ಓಪನ್ ಪ್ಯಾನ್ ಅಲ್ಲೇನೆ ಮೀಡಿಯಂ ಉರಿನಲ್ಲಿ ಚೆನ್ನಾಗಿ ಕೈ ಆಡ್ತಾ ಅವಾಗವಾಗ ಕೈ ಆಡ್ತಾ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಅರ್ಧ ಆಗಿದೆ ನೋಡಿ. ಇಷ್ಟ ಆದ್ರೂ ನೀವು ಆಯ್ತು ಅಂತ ತೆಗ್ದಿಟ್ಕೊಳಕ್ ಹೋಗ್ಬಿಡಿ. ನೀರಂಶ ಇತ್ತು ಅಂತಂದ್ರೆ ಬೇಗ ಹಾಳಾಗುತ್ತೆ. 1 ತಿಂಗಳು ಕೂಡ ಇಟ್ಟು ನೀವು ತಿನ್ನಕ್ಕಾಗಲ್ಲ. ನೀವು ವರ್ಷಗಟ್ಲೆ ಇಡಬೇಕು, 6 ತಿಂಗಳು ವರ್ಷ ಇಡಬೇಕು ಅಂದ್ರೆ ಚೆನ್ನಾಗಿ ಟೊಮೊಟೊ ಹುಳಿ ಎಲ್ಲ ಕುದ್ದಿರ್ಬೇಕು. ನೋಡಿ, ಇದು ಸುಮಾರು ಹೊತ್ತು ತನಕ ಕುದಿಸಿದೀನಿ ನಾನು. ನೀರಂಶ ಏನು ಇಲ್ಲ, ಗಟ್ಟಿಯಾಗಿದೆ. ಈ ಹದ, ಕಲರು ಚೇಂಜ್ ಆಗಿದೆ. ಈ ಹದ ಬರೋವರೆಗೂ ನೀವು ಕುದಿಸ್ಕೋಬೇಕು. ಚೆನ್ನಾಗಿರುತ್ತೆ ಉಪ್ಪಿನಕಾಯಿ, ವರ್ಷ ಇಟ್ಟು ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಈ ತರ ನೋಡಿ ಗಟ್ಟಿ ಆದ್ಮೇಲೆ ಈ ತರ ನೀರೆಲ್ಲ ಡ್ರೈ ಆದ್ಮೇಲೆ ಇದನ್ನ ತಣ್ಣಗಾಗಿ ಬಿಡ್ಬೇಕು. ಇದು ಬಿಸಿ ಇದ್ದಂಗೆ ಏನು ಮಿಕ್ಸ್ ಮಾಡಕ್ ಹೋಗ್ಬಿಡಿ. ಚೆನ್ನಾಗಿ ಆರ್ಲಿ, ಫ್ಯಾನ್ ಕೆಳಗಡೆ ಬಿಟ್ಬಿಡಿ. ಇದಕ್ಕೆ 1/4 ಕಪ್ ಆಗ ಅಷ್ಟು ಅಂದ್ರೆ 4 ಟೇಬಲ್ ಸ್ಪೂನ್ ಆಗ ಅಷ್ಟು ಸಾಸಿವೆನ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಆದ್ರೆ ಸಾಕು, ತುಂಬಾ ಹುರಿಬೇಕಂತ ಏನಿಲ್ಲ. ಕೈ ನೋಡಿ ಮುಟ್ಟಿದ್ರೆ ಈ ತರ ಬಿಸಿ ಆದ್ರೆ ಸಾಕು, ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನ ದಪ್ತಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಇದೇ ಪ್ಯಾನ್ಗೆನೆ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ಒಂದು 75 ml ಇದೆ. ನೀವು 50 ರಿಂದ 100 ml ಒಳಗೆ ಎಷ್ಟಾನ ಹಾಕೋಬಹುದು. ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಚೆನ್ನಾಗಿರುತ್ತೆ. ನಾನು 75 ml ಹಾಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, 1 ಟೀ ಸ್ಪೂನ್ ಅಷ್ಟು ಇಂಗನ್ನ ಹಾಕಿ ಒಗ್ಗರಣೆನ ತಣ್ಣಗಾಗ್ಬಿಡ್ಬೇಕು. ಇದು ಅಷ್ಟೇ ನೋಡಿ, ಚೆನ್ನಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಉಳಿದಿದ್ದೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾಗಿರುತ್ತೆ. ನೀವು ಅದೇ ಪಾತ್ರೆನಲ್ಲಾದ್ರೂ ಮಿಕ್ಸ್ ಮಾಡ್ಕೋಬಹುದು ಅಥವಾ ಮಿಕ್ಸಿ ಜಾರ್ಗೆ ಹಾಕೊಂಡು ಉಳಿದಿದ್ದ ಪದಾರ್ಥ ಎಲ್ಲ ಹಾಕೊಳ್ಳಿ. ಸಾಸಿವೆನ ಪುಡಿ ಮಾಡ್ಕೊಂಡಿದ್ವಲ್ಲ ಅದು, ಹಾಗೆ ಜೀರಿಗೆ ಮತ್ತೆ ಮೆಂತ್ಯ ಎರಡನ್ನೂ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಜರಡಿ ಹಿಡಿದು ಹಾಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, 6 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ತಗೊಂಡಿದ್ದೀನಿ. ಖಾರದ ಪುಡಿ ಎಷ್ಟು ಹಾಕೊಂತೀವಿ ಅದ್ರಲ್ಲಿ ಅರ್ಧ ಉಪ್ಪು ಹಾಕೊಂಡಿದ್ದೀನಿ. ನೀವು ಉಪ್ಪಿನಕಾಯಿ ಎಲ್ಲ ಆದ್ಮೇಲೆ ರುಚಿ ನೋಡಿ ಉಪ್ಪು ಬೇಕು ಅಂದ್ರೆ ನೀವು ಎಕ್ಸ್ಟ್ರಾ ಹಾಕೋಬಹುದು. ಜಾಸ್ತಿ ಆಯ್ತು ಅಂದ್ರೆ ಸರಿ ಮಾಡಕ್ಕಾಗಲ್ಲ. ಇದನ್ನ ರುಬ್ಕೊಳ್ಳಿ. ಸ್ವಲ್ಪ ದಪ್ತಾಗಿ ರುಬ್ಬಿದ್ರು ಆಯ್ತು. ಎಲ್ಲ ಒಟ್ಟು ಮಿಕ್ಸ್ ಆದ್ರೂ ಸಾಕು. ಆಲ್ರೆಡಿ ಚೆನ್ನಾಗಿ ಕುದ್ದಿರುತ್ತಲ್ಲ, ಮಿಕ್ಸ್ ಆದ್ರೂ ಸಾಕು. ಇದಕ್ಕೆ ಜಜ್ಜಿರ ಅಂತ ಬೆಳ್ಳುಳ್ಳಿ, 1 ಅರ್ಧ ಕಪ್ ಅಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೋತಾ ಇದ್ದೀನಿ. ಲೈಟ್ ಆಗಿ ಜಜ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ಕಾಯಿಸಿರೋ ಎಣ್ಣೆ ಇರುತ್ತಲ್ಲ ಆರದ್ಮೇಲೆ ಇದಕ್ಕೆ ಹಾಕೋಬೇಕು. ಇದು ನೋಡಿ, ಫಸ್ಟ್ ಎಣ್ಣೆ ಹಾಕೊಳ್ಳಿ. ಅಂದ್ರೆ ಕರ್ಬೇವೆಲ್ಲ ಹಾಕೊಂಡ್ರೆ ನೀವು ಮಿಕ್ಸ್ ಮಾಡುವಾಗ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ, ಪುಡಿ ಆಗ್ಬಿಡುತ್ತೆ.
ಫಸ್ಟ್ ಎಣ್ಣೆನ ಹಾಕೊಂಡು ಮಿಕ್ಸ್ ಮಾಡಿದ್ಮೇಲೆ ಒಣಮೆಣಸಿನ್ಕಾಯಿ ಕರ್ಬೇವೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪಿನಕಾಯಿ ರೆಡಿ ಆಗುತ್ತೆ. ಸೇಮ್ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಹಾಕ್ತಿವಿ ಅದೇ ತರಾನೇ ಈ ತರ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ನಿಮ್ಗೆ ಹಾಕಿದ ಕೂಡ್ಲೆ ಉಪ್ಪು ಖಾರ ಹುಳಿ ಎಲ್ಲ ಜಾಸ್ತಿ ಅನ್ಸುತ್ತೆ ತಿಂದು ನೋಡಿದ್ರೆ, ಬಟ್ ಒಂದ್ ವಾರ ಬಿಟ್ಟು ನೋಡಿ ಸಖತ್ ರುಚಿಯಾಗಿರುತ್ತೆ. ಎಲ್ಲ ಮಗ್ಗಿರುತ್ತೆ, ಕರೆಕ್ಟ್ ಆಗಿರುತ್ತೆ. ಹುಳಿ ಎಲ್ಲ ಹಿಡಿಯುತ್ತೆ, ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ, ಸಖತ್ ಟೇಸ್ಟಿ ಆಗಿರುತ್ತೆ. ನನ್ಗಂತೂ ತುಂಬಾನೇ ಇಷ್ಟ ಈ ಟೊಮೊಟೊ ಉಪ್ಪಿನಕಾಯಿ. ಎಣ್ಣೆನೂ ಅಷ್ಟೇ, ನೀವು ತುಂಬಾ ದಿನ ಇಡಬೇಕು ಅಂದ್ರೆ ಒಂದು 50 to 100 ml ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಕೂಡ ಹಾಕೋಬಹುದು. ಆಂಧ್ರ ಕಡೆ ಎಲ್ಲ ಚೆನ್ನಾಗಿ ತೇಲಂಗೆ 1 ಇಂಚ್ ನಿಂತಿರುತ್ತೆ ಬಾಟ್ಲಲ್ಲಿ, ಆ ತರ ಕೂಡ ಹಾಕೋಬಹುದು. ಅಥವಾ ನೋಡಿ ಕಲ್ಸಿದ್ರೆ ಇವು ಒಂದ್ ಹದಕ್ಕಿರ್ಬೇಕು, ಇಷ್ಟನ ಹಾಕೋಬಹುದು. ಇದು ಒಂದು ವಾರ ಬಿಟ್ರೆ ಒಂದ್ ಸ್ವಲ್ಪ 1/4 ಇಂಚ್ ಅರ್ಧ ಇಂಚ್ ಮೇಲೆ ತೇಲುತ್ತೆ ಎಣ್ಣೆ. ಅಷ್ಟು ಹಾಕಿದೀನಿ ನಾನು. ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ ಮತ್ತೆ ಉಪ್ಪಿಟ್ಟು ಜೊತೆಗೆ ಮಾತ್ರ ಅಲ್ಲ, ಅನ್ನ ಮಿಕ್ಕಿರುತ್ತೆ ಅನ್ಕೊಳ್ಳಿ, ಏನೂ ಇಲ್ಲ ಮನೇಲಿ ಅನ್ನೋದಾದ್ರೆ ಒಂದ್ ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಅಷ್ಟು ಈ ಉಪ್ಪಿನಕಾಯಿನ ಹಾಕೊಂಡು ಕಲ್ಸ್ಕೊಂಡು ತಿಂತಿದ್ರೆ ಯಾವ ಟೊಮೊಟೊ ಬಾತು ಬೇಡ, ಅಷ್ಟು ರುಚಿಯಾಗಿರುತ್ತೆ, ಸಕ್ಕ ಟೇಸ್ಟಿ ಆಗಿರುತ್ತೆ. ಗಾಜನ್ ಬಾಟ್ಲಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಉಪ್ಪಿನಕಾಯಿ ಹೇಗ್ ಬಳಸ್ತೀರಾ ಅದೇ ತರ ಬಳಸಿ. ನೀರ್ ಕೈನಲ್ಲಿ, ಒದೆ ಕೈನಲ್ಲಿ ಸಂಜೆ ಹೊತ್ತೆಲ್ಲ ಕಲ್ಸಿದ್ರೆ, ಕೈ ಆಡಿದ್ರೆ ಹಾಳಾಗ್ಬಿಡುತ್ತೆ. ನೀವು ಸ್ಟೋರ್ ಮಾಡಿಡೋದಲ್ದಲೆ ಬೇರೆ ದಿನನಿತ್ಯ ಬಳಸೋದಕ್ಕೆ ಅಂತ ಒಂದ್ ಚಿಕ್ಕ ಬಾಟ್ಲಿನಲ್ಲಿ ತೆಗೆದಿಟ್ಕೊಂಡು ಅದನ್ನ ಬಳಸ್ಕೊಳ್ಳಿ. ಸೊ ಇಷ್ಟ ಆಯ್ತಾ? ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.